ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲತೀಫ್, ನೀವು ನೋಡ್ತಾ ಇದ್ದಾರೆ ಟೆಕ್ನಿಕಲ್ ವರ್ಲ್ಡ್. ಫ್ರೆಂಡ್ಸ್, ಬೇಸಿಕಲಿ ಇವತ್ತಿನ ಈ ವಿಡಿಯೋದಲ್ಲಿ ನೋಕಿಯಾದಲ್ಲಿ ಒಂದು ಮೊಬೈಲ್ ಲಾಂಚ್ ಮಾಡಿದ್ದಾರೆ ನೋಕಿಯಾ ಕಂಪನಿಯಿಂದ. ಅದು 6.1 ಅಂತ ಒಂದು ಹೊಸ ವರ್ಷನ್ ಆಂಡ್ರಾಯ್ಡ್ 1 ನಲ್ಲಿ ಲಾಂಚ್ ಮಾಡಿದ್ದಾರೆ. ಆ ಒಂದು ಮೊಬೈಲ್ ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಕಿಯಾ 6.1 ಅಂತ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಮತ್ತೆ ಇದರಲ್ಲಿ ಕೊಟ್ಟಿರುವಂತಹ ವಾಯ್ಸ್ ಏನಿದೆ ಅದನ್ನು ಸಮೇತ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅದ್ರ ಜೊತೆಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ಆಗಿರ್ಬೋದು, ಡಿಸ್ಪ್ಲೇ ಆಗಿರ್ಬೋದು, ಫುಲ್ ಇರೋ ಡೀಟೇಲ್ಸ್ ನ ಇವತ್ತು ನೀವು ಈ ಒಂದು ವಿಡಿಯೋದಲ್ಲಿ ನೋಡಬಹುದು. ಜೊತೆ ಅನ್ಬಾಕ್ಸಿಂಗ್ ಸಮೇತ ವಿಡಿಯೋನ ಕೊನೆ ತನಕ ನೋಡಿ. ಒಂದು ಡೀಸೆಂಟ್ ಬಾಕ್ಸಿಂಗ್ ನಾವು ಈ ಒಂದು ನೋಕಿಯಾ ಮೊಬೈಲ್ನ ಬಾಕ್ಸಿಂಗ್ ಅಲ್ಲಿ ನೋಡಬಹುದು. ಈ ಒಂದು ಬಾಕ್ಸಿಂಗ್ ನಲ್ಲಿ ಒಂದು ಸೈಡ್ ಓಪನ್, ಬಾಕಿ ಎಲ್ಲ ಕಡೆ ಕ್ಲೋಸ್ ಆಗಿರುವಂತಹ ಒಂದು ಡೀಸೆಂಟ್ ಬಾಕ್ಸಿಂಗ್ ಸಮೇತ ಕೊಟ್ಟಿದ್ದಾರೆ. ನೀವು ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನೋಕಿಯಾದಲ್ಲಿ ಒಂದು ಕ್ವಾಲಿಟಿಗೆ ಒಂದು ಹೆಸರಿದೆ. ಆ ಒಂದು ಕ್ವಾಲಿಟಿನ ಈ ಒಂದು ಬಾಕ್ಸಿಂಗ್ ನಲ್ಲಿ ಸಮೇತ ಮೇಂಟೈನ್ ಮಾಡಿದ್ದಾರೆ. ಬಾಕ್ಸಿಂಗ್ ನ ಮೇಲ್ಗಡೆ ಸಮೇತ ನಿಮಗೆಲ್ಲ ಡೀಟೇಲ್ಸ್ ಸಮೇತ ಕೊಟ್ಟಿದ್ದಾರೆ. ನಾನು ತೊಗೊಂಡಿರುವಂತಹ ವೇರಿಯಂಟ್ 4GB RAM 64GB ಸ್ಟೋರೇಜ್ ಇರುವಂತಹ ಒಂದು ವೇರಿಯಂಟ್. ಬನ್ನಿ ನೋಡೋಣ ಈ ಒಂದು ಬಾಕ್ಸ್ನಲ್ಲಿ ಯಾವ್ಯಾವ ಥರ ಒಂದು ಡೀಟೇಲ್ಸ್ನ ಈ ಒಂದು ಮೊಬೈಲ್ ಬಗ್ಗೆ ಕೊಟ್ಟಿದ್ದಾರೆ ಅಂತ. ಮೊದಲನೇದಾಗಿ ಈ ಒಂದು ಮೊಬೈಲ್ ಏನಿದೆ ಅದು ನಿಮಗೆ ಬಾಕ್ಸ್ನಲ್ಲೇ ಆಂಡ್ರಾಯ್ಡ್ ಓರಿಯೋ ಅಪ್ಡೇಟ್ ಜೊತೆ ಸಿಗುತ್ತೆ. ಜೊತೆಲಿ ನಿಮಗೆ ಈ ಒಂದು ಮೊಬೈಲ್ನ ಬ್ಯಾಕ್ ಏನಿದೆ ಅದು ಒಂದು ಅಲ್ಯೂಮಿನಿಯಂ ಯೂನಿ ಬಾಡಿ ಆಗಿರೋದ್ರಿಂದ ಒಂದು ಮ್ಯಾಟ್ ಫಿನಿಶಿಂಗ್ ಸಿಗುತ್ತೆ. ಜೊತೆಲಿ ಈ ಒಂದು ಮೊಬೈಲ್ ಏನಿದೆ ಅದು ಸ್ನ್ಯಾಪ್ಡ್ರ್ಯಾಗನ್ 630 ಪ್ರೊಸೆಸರ್, ಅಪ್ಡೇಟೆಡ್ ಪ್ರೊಸೆಸರ್ ಏನಿದೆ ಆ ಒಂದು ಪ್ರೊಸೆಸರ್ನಲ್ಲಿ ರನ್ ಆಗುತ್ತೆ. ಈ ಒಂದು ಮೊಬೈಲ್ನಲ್ಲಿ ಯೂಸ್ ಮಾಡಿರುವಂಥ ಡಿಸ್ಪ್ಲೇ ಏನಿದೆ ಅದು 5.5 ಇಂಚ್ ಇರುವಂಥ ಫುಲ್ HD ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಏನಿದೆ ಅದು 8MP ವೈಡ್ ಆ್ಯಂಗಲ್ ಲೆನ್ಸ್ ಆಗಿರೋದ್ರಿಂದ ಒಂದು ವೈಡ್ ಆ್ಯಂಗಲ್ ಸೆಲ್ಫಿ ತೊಗೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಜೊತೆಲಿ ಬ್ಯಾಕ್ ಕ್ಯಾಮ್ರಾ ಏನಿದೆ ಅದು 16 ಮೆಗಾಪಿಕ್ಸೆಲ್ ಇರುವಂತಹ ರೇರ್ ಕ್ಯಾಮ್ರಾ ಆಗಿರೋದ್ರಿಂದ ಅದು ಅಲ್ಲದೆ ಜೊತೆಲಿ ನಿಮಗೆ ಝೈಸ್ ಆಪ್ಟಿಕ್ಸ್ ಅನ್ನೋ ಒಂದು ಟೆಕ್ನಾಲಜಿನ ಸಮೇತ ಈ ಒಂದು ರೇರ್ ಕ್ಯಾಮ್ರಾದಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಜೊತೆಲಿ ನಿಮಗೆ ಒಂದು ಡುಯಲ್ ಸೈಟ್ ಮೋಡ್ ಅನ್ನೋ ಒಂದು ಹೊಸ ಫ್ಯೂಚರ್ ಸಮೇತ ಈ ಒಂದು ಫೋನಲ್ಲಿ ಸಿಗುತ್ತೆ. ಬ್ಯಾಕ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾನ ಅಟ್ ಎ ಟೈಮ್ ನೀವು ಯೂಸ್ ಮಾಡ್ಬೋದು ಒಂದೇ ಸ್ಕ್ರೀನ್ನಲ್ಲಿ. ಈ ಒಂದು ಹೊಸ ಫ್ಯೂಚರ್ ಸಮೇತ ನಿಮಗೆ ಈ ಒಂದು ಫೋನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಫೋನಲ್ಲಿ ಇನ್ನೂ ಏನೇನಿದೆ ಅಂತ ಬನ್ನಿ ನೋಡೋಣ ಅನ್ಬಾಕ್ಸಿಂಗ್ ಮಾಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನೋಕಿಯಾ ಯಾವತ್ತಿದ್ರೂ ಒಂದು ಕ್ವಾಲಿಟಿಗೆ ಒಂದು ಹೆಸರು ಮೊದಲಿಂದನೂ ಹೆಸರಾಗಿತ್ತು. ಒಂದು ಸಾಫ್ಟ್ನ ಜೊತೆಲಿ ಹೋದ್ಮೇಲೆ ಒಂದು ಹೆಸರನ್ನ ಹಾಳು ಮಾಡ್ಕೊಂಡಿತ್ತು. ಈಗ ಮತ್ತೆ ಅದೇ ಕ್ವಾಲಿಟಿನ ತರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನೋಡೋಣ ಬನ್ನಿ. ಫಸ್ಟು ಫೋನ್ನ ಸೈಡಲ್ಲಿಟ್ಟು ಬಾಕ್ಸಲ್ಲಿ ಏನೇನು ಕಂಟೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನಿಮಗೆ ಒಂದು ಸಿಮ್ ಇಜೆಕ್ಟರ್ ಟೂಲ್ ಸಿಗುತ್ತೆ. ಸಿಮ್ ಇಜೆಕ್ಟರ್ ಟೂಲ್ ನಾರ್ಮಲ್ ಸಿಮ್ ಇಜೆಕ್ಟರ್ ಟೂಲ್ ಇದ್ದ ಹಾಗೆ ಇದೆ, ಬೇರೆ ಏನೂ ಇದರಲ್ಲಿ ಚೇಂಜಸ್ ಏನಿಲ್ಲ. ನೆಕ್ಸ್ಟು ಇನ್ನೇನಿದೆ ಅದು ಬನ್ನಿ ನೋಡೋಣ. ಮೊದಲನೇದಾಗಿ ಒಂದು ಸಿಮ್ ಇಜೆಕ್ಟರ್ ಟೂಲ್ ಆಯಿತು. ನೆಕ್ಸ್ಟ್ ಏನಿದೆ ಅದು ಒಂದು ಹೆಡ್ಫೋನ್, ಅಂದರೆ ಒಂದು ನಾರ್ಮಲ್ ಕ್ವಾಲಿಟಿ ಇರುವಂಥ ಹೆಡ್ಫೋನ್. ಇಲ್ಲಿ ತನಕ ಯಾವ್ಯಾವ ಒಂದು ಮೊಬೈಲ್ ಒಂದು ನೋಕಿಯಾದವ್ರು ಲಾಂಚ್ ಮಾಡಿದ್ದಾರೆ ಎಲ್ಲ ಒಂದು ಮೊಬೈಲ್ನಲ್ಲೂ ಸಮೇತ ನಿಮಗೆ ಒಂದು ಹೆಡ್ಫೋನ್ ನೋಡೋದಕ್ಕೆ ಸಿಗುತ್ತೆ. ಕ್ವಾಲಿಟಿ ನೋಡೋದಕ್ಕೆ ಒಂದು ನಾರ್ಮಲ್ ಕ್ವಾಲಿಟಿಯಾಗಿ ಒಂದು ಮೀಡಿಯಮ್ ಕ್ವಾಲಿಟಿ ಆಗಿದೆ, ತುಂಬಾ ಲೋ ಕ್ವಾಲಿಟಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬೇಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ. ನೀವು ಈಗ ನೋಡ್ತಾ ಇರೋದು ನನ್ನ ಒಂದು ಮೊಬೈಲ್ನ ಪರ್ಚೇಸ್ ಮಾಡಿರುವಂತಹ ಬಿಲ್ಲು. ಇದು ನಾನು ಸಂಗೀತದಲ್ಲಿ ಪರ್ಚೇಸ್ ಮಾಡಿದ್ದೆ. ಇದು ಆನ್ಲೈನಲ್ಲಿ ಒಂದು 1,000 ರೂಪಾಯಿ ಕಡಿಮೆಗೆ ಸಿಗೋದು, ಬಟ್ ಆಫ್ಲೈನಲ್ಲಿ ಒಂದು ಸಂಗೀತ ಸ್ಟೋರ್ನಲ್ಲಿ ನಿಮಗೆ 1,000 ರೂಪಾಯಿ ಜಾಸ್ತಿ ರೇಟಿಗೆ ನಿಮಗೆ ಈ ಒಂದು ಮೊಬೈಲ್ ಸಿಗುತ್ತೆ, ನೋಕಿಯಾ 6.1. ಆಮೇಲೆ ನೆಕ್ಸ್ಟು ಈ ಒಂದು ಬಾಕ್ಸಲ್ಲಿ ಏನಿದೆ ಅಂತ ಬನ್ನಿ ನೋಡೋಣ. ಮೋಸ್ಟ್ಲಿ ಇದರಲ್ಲಿ ಚಾರ್ಜರ್ ಇರಬೇಕು ಅಂತ ಅನಿಸುತ್ತೆ. ಈ ಒಂದು ಚಾರ್ಜರ್ ಹೌದು, ಈ ಒಂದು ಮೊಬೈಲ್ನಲ್ಲಿರುವಂಥ ಚಾರ್ಜರ್ ಏನಿದೆ ಅದು ನಾರ್ಮಲ್ ಒಂದು ಫಿನಿಶಿಂಗ್ ಕೊಟ್ಟಿದ್ದಾರೆ. ಜೊತೆಲಿ ಒಂದು ನೋಕಿಯಾ ಬ್ರ್ಯಾಂಡಿಂಗ್ ಸಮೇತ ಮೇಲ್ಗಡೆ ಕೊಟ್ಟಿದ್ದಾರೆ. ಆಮೇಲೆ ಅದರಲ್ಲಿರುವಂಥ ವೋಲ್ಟೇಜಸ್ ಆಗಿರ್ಬೋದು, ಬೇರೆ ಏನೇ ಡೀಟೇಲ್ಸ್ ಆಗಿರ್ಬೋದು ಅದು ಸಮೇತ ಒಂದು ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಫಾಸ್ಟ್ ಚಾರ್ಜರ್, ಅಂದರೆ 5 volts 2 ampere ಇರುವಂತಹ ಒಂದು ಫಾಸ್ಟ್ ಚಾರ್ಜರ್ನ ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿರುವಂಥ ಕೇಬಲ್ನ ನೋಡೋಣ ಬನ್ನಿ. USB Type C ಕೊಟ್ಟಿದ್ದಾರೆ ಅಥವಾ ಈ ಒಂದು ಮೊಬೈಲ್ನಲ್ಲಿ ಒಂದು ಹಳೆಯ ಒಂದು USB Type B ನ ಕೊಟ್ಟಿದ್ದಾರಾ ಅಂತ. ಬೇಸಿಕಲಿ ಈ ಫೋನಲ್ಲಿ ನೀವು ನೋಡ್ಬೋದು USB Type C ನ ಈ ಒಂದು ಮೊಬೈಲಲ್ಲಿ ಕೊಟ್ಟಿದ್ದಾರೆ. ಅಂದರೆ ಅಪ್ಡೇಟೆಡ್ ಏನು ಒಂದು ಚಾರ್ಜಿಂಗ್ ಪಿನ್ ಇದೆ ಆ ಒಂದು ಚಾರ್ಜಿಂಗ್ ಪಿನ್ ಆಗಿರ್ಬೋದು ಅಥವಾ ಡಾಟಾ ಕೇಬಲ್ ಆಗಿರ್ಬೋದು, ಈ ಒಂದು ಅಪ್ಡೇಟೆಡ್ ಒಂದು ಕೇಬಲ್ನ ನಿಮಗೆ ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ. ಬನ್ನಿ ಈ ಒಂದು ಫೋನ್ನ ಓವರ್ವ್ಯೂ ಆಯಿತು. ಈಗ ಈ ಒಂದು ಫೋನ್ನ ಯಾವ ಥರ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಈ ಒಂದು ಫೋನ್ನ ಡಿಸ್ಪ್ಲೇ ಆಗಿರ್ಬೋದು, ಬೇರೆ ಎಲ್ಲ ಒಂದು ಡೀಟೇಲ್ಸ್ನ ನೋಡೋಣ. ಡಿಸ್ಪ್ಲೇಗೆ ಒಂದು ಸ್ಕ್ರೀನ್ ಗಾರ್ಡ್ನ ಒಂದು ಪರ್ಚೇಸ್ ಮಾಡಿದ್ದೆ. ಸೊ ಈ ಒಂದು ಫೋನಲ್ಲಿ ಆಲ್ರೆಡಿ ಒಂದು ಡಿಸ್ಪ್ಲೇ ಒಂದು ಸ್ಕ್ರೀನ್ ಗಾರ್ಡ್ ಇದೆ. ಬನ್ನಿ ಈ ಒಂದು ಫೋನ್ ಆನ್ ಮಾಡೋಣ. ಈ ಒಂದು ಫೋನಲ್ಲಿ ನಿಮಗೆ ಆಂಡ್ರಾಯ್ಡ್ 1 ಅಂದರೆ ಒಂದು ಕಲರ್ OS ಏನಿದೆ ಆ ಒಂದು OSನ ನಿಮಗೆ ಈ ಒಂದು ಫೋನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫಸ್ಟ್ ಟೈಮ್ ಬೂಟಪ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನೋಕಿಯಾ ಬ್ರ್ಯಾಂಡಿಂಗ್ ಲೋಗೋ ಬಂದಿದೆ. ಆಲ್ಮೋಸ್ಟ್ ತುಂಬ ಬೇಗ ಒಂದು ಬೂಟಪ್ನ ಟೈಮ್ನ ತೊಗೊಂತು, ಅಂದರೆ ತುಂಬ ಕಡಿಮೆ ಬೂಟಪ್ ಟೈಮ್ ತೊಗೊಂತು. ನೋಡಬೇಕು ಅಂದರೆ ಇದೊಂದು ಬಾಡಿ ಏನಿದೆ ಅದು ಅಲ್ಯೂಮಿನಿಯಂನ ಒಂದು ಮ್ಯಾಟ್ ಫಿನಿಶಿಂಗ್ ಇರುವಂತಹ ಬಾಡಿ. ಫಿಂಗರ್ ಪ್ರಿಂಟ್ ಏನಿದೆ ಅದು ತುಂಬಾ ಕೆಳಗೆ ಕೊಟ್ಟಿದ್ದಾನೆ, ಅಂದರೆ ಒಂದು ಕ್ಯಾಮ್ರಾಗೂ ಮತ್ತು ಫ್ಲಾಶ್ ಲೈಟಿಗೂ ತುಂಬ ಡಿಸ್ಟೆನ್ಸ್ ಕೊಟ್ಟು ಅದ್ರ ಕೆಳಗಡೆ ನಿಮಗೆ ಈ ಒಂದು ಫಿಂಗರ್ ಪ್ರಿಂಟ್ ನೋಡೋದಕ್ಕೆ ಸಿಗುತ್ತೆ. ಬನ್ನಿ ನೋಡೋಣ. ಸ್ಟಾರ್ಟಪ್ ಸೆಟ್ಟಿಂಗ್ ಏನಿದೆ ಅದನ್ನು ನಾನು ಕಂಪ್ಲೀಟ್ ಮಾಡಿದ್ಮೇಲೆ ನಾನು ನಿಮ್ಮ ಮುಂದೆ ಬರ್ತೀನಿ, ಈ ಮೊಬೈಲ್ನ ಓವರ್ವ್ಯೂ ತೋರಿಸ್ತೀನಿ.
ಯು ಆರ್ ರೆಡಿ ಟು ಗೋ ಅಂತ ಬಂದಿದೆ. ಅಂದರೆ ಈಗ ಒಂದು ಸೆಟಪ್ ಎಲ್ಲಿ ಏನಿತ್ತು ಎಲ್ಲ ಕಂಪ್ಲೀಟ್ ಆಗಿದೆ. ನೀವು ನೋಡ್ಬೋದು ಆ್ಯಂಡ್ರಾಯ್ಡ್ 1ನ ಒಂದು ಇಂಟರ್ಫೇಸ್ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಈ ಒಂದು ಲೆಫ್ಟಿಗೆ ಸ್ಲೈಡ್ ಮಾಡಿದ್ರೆ ಗೂಗಲ್ ಬರುತ್ತೆ, ಕೆಳಗಿಂದ ಸ್ಲೈಡ್ ಮಾಡಿದ್ರೆ ನಿಮಗೆ ಮೆನೂಸ್ ಬರುತ್ತೆ. ಅದೇ ರೀತಿ ಒಂದು ಫೋಲ್ಡರ್ನ ಓಪನ್ ಮಾಡಿದ್ರೆ ಈ ಒಂದು ಅನಿಮೇಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಬನ್ನಿ ಈ ಒಂದು ಫೋನ್ನ ಸೆಟ್ಟಿಂಗ್ಸಿಗೆ ಹೋಗಿ ಸೆಟ್ಟಿಂಗ್ಸ್ನಲ್ಲಿ ಆ ಒಂದು ಮೊಬೈಲ್ನ ಡೀಟೇಲ್ಸ್ ಏನಿದೆ ಅದನ್ನು ನಾವು ನೋಡೋಣ. ಈ ಒಂದು ಫೋನಲ್ಲಿ ಆಲ್ರೆಡಿ ಓರಿ ಅಪ್ಡೇಟ್ ಇದ್ರೂ ಸಮೇತ ನಿಮಗೆ ಈ ಒಂದು ಫೋನ್ನಲ್ಲಿ ಮತ್ತೆ ಅಪ್ಡೇಟ್ ಕೇಳ್ತಾ ಇದೆ. 1.5 GB ಇರುವಂತಹ ಒಂದು ಅಪ್ಡೇಟ್ ಏನಿದೆ ಆ ಒಂದು ಅಪ್ಡೇಟ್ ನಿಮಗೆ ಈ ಒಂದು ಫೋನ್ನಲ್ಲಿ ಕೇಳ್ತಾ ಇದೆ. ಈಗ ಮತ್ತೆ ನೀವು ಈ ಒಂದು ಫೋನ್ನ ಪರ್ಚೇಸ್ ಮಾಡಿದ್ಮೇಲೆ ಮತ್ತೆ ನೀವು ಈ ಒಂದು ಫೋನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ಇದರಲ್ಲೇ ಅರ್ಥ ಆಗುತ್ತೆ ಈ ಒಂದು ನೋಕಿಯಾದವ್ರು ಏನಿದೆ ಇವರು ಈ ಒಂದು ಫೋನ್ನ ತುಂಬಾ ಒಂದು ಅಪ್ಡೇಟೆಡ್ ಆಗಿ ಮತ್ತು ಒಂದು ಸೆಕ್ಯೂರಿಟಿ ಪ್ಯಾಚಸ್ನ ಮಂತ್ಲಿ ಒಂದು ಸೆಕ್ಯೂರಿಟಿ ಪ್ಯಾಚಸ್ನ ಸೆಂಡ್ ಮಾಡಿ ಈ ಒಂದು ಫೋನ್ ತುಂಬಾ ಅಪ್ಡೇಟ್ ಆಗಿಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ ಒಂದು ಬ್ರ್ಯಾಂಡಿಂಗ್ ನೇಮ್ನ ಉಳಿಸ್ಕೊಂಡು ಒಂದು ಕ್ವಾಲಿಟಿ ಏನಿದೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ಮುಂದೆ ಬರುವಂತಹ ಎಲ್ಲ ನೋಕಿಯಾ ಫೋನ್ಸು ಸಮೇತ ಒಂದು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನು ಅನಿಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ. ಈ ಒಂದು ಫೋನಲ್ಲಿ ತೆಗೆದಿರುವಂತಹ ಒಂದು ಕ್ಯಾಮ್ರಾ ಶಾಟ್ಸ್ನ ಇನ್ನು ಮುಂದೆ ಇರುವಂತಹ ಒಂದು ವೀಡಿಯೋದಲ್ಲಿ ನೋಡ್ತೀರಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಒಂದು ಫೋನಲ್ಲಿರುವಂತಹ ಸ್ಲೋ ಮೋಷನ್ ಆಗಿರ್ಬೋದು ಎಲ್ಲ ಒಂದು ಏನು ಫೀಚರ್ಸ್ ಇದೆ ಈ ಒಂದು ಫೀಚರ್ಸ್ಗಳನ್ನು ನೀವು ಈ ಒಂದು ಮುಂದೆ ಬರುವಂತಹ ವೀಡಿಯೋದಲ್ಲಿ ನೀವು ನೋಡ್ತೀರಾ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆ ನಿಮ್ಮ ಫ್ಯಾಮಿಲಿಯಲ್ಲಿ ಇರುವಂತಹ ಮೆಂಬರ್ಸಿಗೂ ಸಮೇತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಈ ಥರ ತುಂಬ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ. ನಾನು ನಿಮ್ಮ ಮುಂದೆ ಬರ್ತೀನಿ ಹೇಳ್ತೀರಾ ಇನ್ನೊಂದು ಯಾವ್ದಾದ್ರು ಒಂದು ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't